ಇಂಡಸ್ಟ್ರಿಯಲ್ ಏರಿಯಾಗಳ ಕರ್ಮಕಾಂಡ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ? ಯಾವ ಫ್ಯಾಕ್ಟ್ರಿಯಿಂದ ನೀರು ಬರ್ತವೆ ಎಲ್ಲ ನಿಲ್ಸಕ್ಕೆ ಹೇಳ್ರಿ. KDBR ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಎಲ್ಲ ಬರ್ತೀರಾ, ಎಲ್ಲ ವಸೂಲಿ ಮಾಡ್ಕೊಂಡು ಹೋಗ್ತೀರಾ, ಎಲ್ಲ ಆಯ್ತು ಪೂಜೆಗೆ ಅದಕ್ಕೆ ಇದಕ್ಕೆ ಎಲ್ಲ ಬರ್ತೀರಾ. ಯಾರು ಅಲ್ಲೇ ಅಂಗಡಿ ಇವೆ ಅಂಗಡಿ ಅಂತ ಎಲ್ಲ ಯಾರೋ ಹೊಟ್ಟೆಪಾಡು ಮಾಡೋದಕ್ಕೆ ಇಂಥವೆಲ್ಲ ಕಣ್ಣಿಗೆ ಬೀಳಲ್ಲ. ಯಾರನ್ನ ಇದನ್ನು ಮಾಡಿದರೆ ಅಂಥವೆಲ್ಲ ಕಣ್ಣಿಗೆ ಬೀಳ್ತವೆ. ಅಂತರಸನಹಳ್ಳಿ ಫ್ಯಾಕ್ಟರಿಗಳಿಂದ ಹೊರಬರ್ತಿದೆ ಕೆಮಿಕಲ್ ನೀರು. ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ, ಸಕ್ಕ ಸ್ಮೆಲ್ ಇದೆ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹುಷಾರು ಇಲ್ದಲೇ ಅಲ್ಲೇ ಆಸ್ಪತ್ರೆಗೆಲ್ಲ ಹೋಗಿ ಬಂದಿದ್ದೀವಿ. ನಿಯೋ ಫುಡ್ಸಿಂದ. ರಾತ್ರೋರಾತ್ರಿ ಕಲುಷಿತ ನೀರು ಹೊರಬಿಟ್ಟು ಜನರ ಜೀವದ ಜೊತೆ ಚೆಲ್ಲಾಟ. ನಿಯೋ ಫುಡ್ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಚರಂಡಿ ನೀರು ಯಾವುದೋ ಫ್ಯಾಕ್ಟ್ರಿ ನೈಟ್ ಟೈಮ್ ಬಿಡ್ತಾ ಇದ್ದಾರೆ. ತುಂಬ ಸ್ಮೆಲ್, ತುಂಬ ಓಡಾಡೋಕ್ಕೆ ಆಗಲ್ಲ. ರಿಸ್ಕ್ ಆಗ್ಬಿಟ್ಟಿದೆ. ಇಲ್ಲಿ ಬಂದು ಗಾಡಿಯಲ್ಲಿ ಅಪ್ಸೈಡ್ ಆಗಿ ಅಲ್ಲಿ ಬಿದ್ದೋದ ನೋಡಿ. ಕಲ್ಲು ನೋಡಿ ಅಲ್ಲಿ ಎಷ್ಟಪ್ಪ ಇದೆ. ನಿಯೋ ಫುಡ್ ಫ್ಯಾಕ್ಟರಿಯ ವಿರುದ್ಧ ಕೇಳಿ ಬರ್ತಿದೆ ಗಂಭೀರ ಆರೋಪ. ಗಾಡಿಗಳು ಓಡಾಡಿದ್ರೆ ಮಕ್ಕದ ಮೇಲೇ ನೀರು ಬರ್ತೈತೆ. ಎಸ್, ಇವತ್ತು ನಾವು ಹೇಳ್ತಾ ಇರೋ ಈ ಸುದ್ದಿ ಕೇಳಿದ್ರೆ ನೀವೊಮ್ಮೆ ಬೆಚ್ಚಿ ಬೀಳ್ತೀರಾ, ನಡುಗಿ ಹೋಗ್ತೀರಾ. ಯಾಕಾದ್ರೂ ಸಿಟಿಯಲ್ಲಿದ್ದೀವಿ ಅಂತ ಅಂದುಕೊಂಡು ಬಿಡ್ತೀರಾ. ಹೌದು, ತುಮಕೂರು ಅದೆಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಅಷ್ಟೇ ಕಲುಷಿತಗೊಳ್ತಾ ಇದೆ ಎನ್ನುವ ಮಾತು ಅಷ್ಟೇ ಸತ್ಯ. ಇದಕ್ಕೆ ಮುಖ್ಯ ಕಾರಣ ತಲೆ ಎತ್ತಿರುವ ಫ್ಯಾಕ್ಟರಿಗಳು. ಈ ಫ್ಯಾಕ್ಟರಿಗಳಿಂದ ಹೊರಬರ್ತಿರೋ ಕಲುಷಿತ ನೀರಿನಿಂದಾಗಿ ಜನ ಮಾರಕ ರೋಗಗಳಿಗೆ ತುತ್ತಾಗ್ತಾ ಇದ್ದು ಆಸ್ಪತ್ರೆಗಳಿಗೆ ಅಲೀತಾ ಇದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಿರ್ಮಾಣ ಆಗಿರೋ ಅದೆಷ್ಟೋ ಫ್ಯಾಕ್ಟರಿಗಳು ಇಂಡಸ್ಟ್ರಿಯಲ್ ಏರಿಯಾಗಳ ಸುತ್ತಮುತ್ತ ಕಲುಷಿತ ನೀರು ಹೊರಬಿಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದ್ದು ಫ್ಯಾಕ್ಟರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶದ ಕಟ್ಟೆ ಒಡೆದಿದೆ. ಈಗ ಇಂತಹದ್ದೇ ಗಂಭೀರ ವಿಚಾರ ತುಮಕೂರಿನಲ್ಲಿ ಕೇಳಿಬಂದಿದೆ. ಹೌದು, ತುಮಕೂರು ನಗರದ ಹೊರವಲಯದ ಅಂತರಸನಹಳ್ಳಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಾಜಾರೋಷವಾಗಿ ಖಾಸಗಿ ಫ್ಯಾಕ್ಟರಿಗಳ ಕೆಮಿಕಲ್ ಮಿಶ್ರಿತ ನೀರನ್ನ ಚರಂಡಿಗಳಿಗೆ ಬಿಡ್ತಾ ಇದ್ದು ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಯೋ ಫುಡ್ ಕಂಪನಿಗಳಿಂದ ಅರ್ಧರಾತ್ರಿಯಲ್ಲಿ ಕೆಮಿಕಲ್ ಮಿಶ್ರಿತ ನೀರನ್ನ ಚರಂಡಿಗಳಿಗೆ ಬಿಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಈ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿಯು ರಿಯಾಲಿಟಿ ಚೆಕ್ಗೆ ಇಳಿದಾಗ ನಮ್ಮ ಕಣ್ಣಿಗೆ ಗೋಚರಿಸಿದ್ದು ಬರೀ ಗಬ್ಬು. ಒಂದು ಕಡೆ ರಸ್ತೆಯ ಮೇಲೆಲ್ಲ ಗಬ್ಬೆದ್ದ ನೀರು ಹರಿತಾ ಇದ್ರೆ ಇತ್ತ ಚರಂಡಿಯ ಒಳಗಡೆಗೆ ಪೈಪ್ಲೈನ್ ಕನೆಕ್ಷನ್ ಕೊಟ್ಟು ಕೆಮಿಕಲ್ ನೀರು ಬಿಡ್ತಾ ಇರೋದು ಸ್ವತಃ ಸಾರ್ವಜನಿಕರೇ ನಮಗೆ ತೋರಿಸಿದ್ರು. ನೀವು ಒಮ್ಮೆ ಈ ಕೆಮಿಕಲ್ ಹಾಗೂ ಗಬ್ಬೆದ್ದ ಪ್ರದೇಶವನ್ನ ನೋಡ್ಬಿಡಿ. ಕೆಮಿಕಲ್ ಮಿಶ್ರಿತ ನೀರನ್ನ ಚರಂಡಿಗೆ ಬಿಡ್ತಾ ಇರೋದ್ರಿಂದ ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿತಾ ಇದ್ದು ದುರ್ವಾಸನೆ ಬಿಡ್ತಾ ಇದ್ದು ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಫ್ಯಾಕ್ಟರಿಗಳ ದರ್ಬಾರ್ ಜೋರಾಗಿದೆ. ಒಂದೆಡೆ ಕಂಪನಿಗಳಿಂದ ದಿನದಿಂದ ದಿನಕ್ಕೆ ವಾಯುಮಾಲಿನ್ಯ ಉಂಟಾಗ್ತಾ ಇದ್ರೆ ಇದರ ಜೊತೆಗೆ ನಗರದಲ್ಲೀಗ ಕಂಪನಿಗಳ ಕಲುಷಿತ ನೀರಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕೈಗಾರಿಕಾ ಹಬ್ಬಾಗಿ ಬೆಳೀತಾ ಇರೋ ತುಮಕೂರಿಗೆ ಫ್ಯಾಕ್ಟರಿಗಳ ಕರ್ಮಕಾಂಡ ಕೊಂಚ ಜಾಸ್ತಿಯೇ ಆಗ್ತಿದೆ. ಇದಕ್ಕೆ ಸಾಕ್ಷಿಯೇ ಈ ನಿಯೋ ಫುಡ್ ಕಂಪನಿಯ ಕೆಮಿಕಲ್ ನೀರು. ತುಮಕೂರು ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಅಂತರಸನಹಳ್ಳಿ ಬಳಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಾಸಗಿ ಕಂಪನಿಗಳಿಂದ ವೇಸ್ಟೇಜ್ ನೀರು ಹಾಗೂ ಕೆಮಿಕಲ್ ನೀರನ್ನ ಬಿಡ್ತಾ ಇರೋ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಯಾರಿಗೂ ಗೊತ್ತಾಗದ ಹಾಗೆ ಮಧ್ಯರಾತ್ರಿ ನೀರನ್ನ ಹರಿಬಿಡುತ್ತಿದ್ದಾರೆ ಅಂತ ನಿಯೋ ಫುಡ್ಸ್ ಫ್ಯಾಕ್ಟರಿ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. KEDB ಅಧಿಕಾರಿಗಳು ಸುಮ್ಮನೆ ಬರ್ತಾರೆ, ಬಂದು ಸಣ್ಣ ಪುಟ್ಟ ಅಂಗಡಿಗಳವರ ಹತ್ರ ಹಣ ವಸೂಲಿ ಮಾಡ್ತಾರೆ. ಆದರೆ ಇದನ್ನ ಮಾತ್ರ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಇಲ್ಲಿ ದಿನನಿತ್ಯ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇವರು ಇನ್ನೂ ಸುಮಾರು 6 ತಿಂಗಳಿನಿಂದ ಮಧ್ಯರಾತ್ರಿ ವೇಳೆ ಕೆಮಿಕಲ್ ನೀರನ್ನು ಬಿಡ್ತಾರೆ. ನಾವು ಮಧ್ಯರಾತ್ರಿ ಹೋಗೋಕ್ಕಾಗತ್ತಾ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಜನ ಇಲ್ಲಿ ಓಡಾಡೋಕ್ಕಾಗಲ್ಲ. ಲಾರಿ ಗಾಡಿ ಬೈಕ್ಗಳೆಲ್ಲ ಬಿದ್ದೋತಾರೆ. ವಾಸನೆ ಎಲ್ಲ ಯಾವ ಫ್ಯಾಕ್ಟ್ರಿಯಿಂದ ನೀರು ಬರ್ತವೆ ಎಲ್ಲ ನಿಲ್ಸಕ್ಕೆ ಹೇಳ್ರಿ. KDBR ಏನು ಮಾಡ್ತಾ ಇದ್ದೀರಾ?
ಏನು ಮಾಡ್ತಾ ಇದ್ದೀರಾ? ಎಲ್ಲ ಸುಮ್ಮನೆ ಎಲ್ಲ ಬರ್ತೀರಾ, ಎಲ್ಲ ವಸೂಲಿ ಮಾಡ್ಕೊಂಡು ಹೋಗ್ತೀರಾ, ಎಲ್ಲ ಆಯ್ತು ಪೂಜೆಗೆ ಅದಕ್ಕೆ ಇದಕ್ಕೆ ಎಲ್ಲ ಬರ್ತೀರಾ. ಯಾರು ಅಲ್ಲೇ ಅಂಗಡಿ ಇವೆ ಅಂಗಡಿ ಅಂತ ಎಲ್ಲ ಯಾರೋ ಹೊಟ್ಟೆಪಾಡು ಮಾಡೋದಕ್ಕೆ ಇಂಥವೆಲ್ಲ ಕಣ್ಣಿಗೆ ಬೀಳಲ್ಲ. ಯಾರನ್ನ ಇದನ್ನು ಮಾಡಿದರೆ ಅಂಥವೆಲ್ಲ ಕಣ್ಣಿಗೆ ಬೀಳ್ತವೆ. ಇದು ಯಾವ ಫ್ಯಾಕ್ಟ್ರಿಯಿಂದ ಬರ್ತಾ ಕೆಮಿಕಲ್ಲೇ ಬರ್ತಾ ಇರೋದು ನೀರು, ಎಲ್ಲ ನೀರು ಬರ್ತವೆ. ಕೆಮಿಕಲ್ ನೀರು ಎಲ್ಲ ಬರ್ತವೆ, ಎಲ್ಲ ಮಿಕ್ಸೆಡ್ ಆಗಿ ಬರ್ತವೆ. ಯಾವ ಫ್ಯಾಕ್ಟ್ರಿಯಿಂದ ಅಂತ ಹೇಳಿ ನಾವು ನೋಡೋಕ್ಕಾಗ್ತೈತಾ? ಏನು ಫ್ಯಾಕ್ಟ್ರಿ ಬಾಗ್ಲಿಗೆ ಹೋಗೋಕ್ಕಾಗ್ತೈತಾ? ಸೆಕ್ಯೂರಿಟಿ ಎಲ್ಲ ರಾತ್ರಿ ನೈಟ್ ಹೊತ್ತು 2 ಗಂಟೆ ರಾತ್ರಿ ಹೊತ್ತಿನಾಗೆಲ್ಲ ಬಿಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು 6 ತಿಂಗಳಿಂದ ರೋಡ್ ಇದರಲ್ಲೆಲ್ಲ ಕೊಚ್ಚೆ ನೀರೆಲ್ಲ ಬಿಡ್ತಾ ಇದ್ದಾರೆ. ಫ್ಯಾಕ್ಟ್ರಿಗಳಿಂದ ನೀರೆಲ್ಲ ಬರ್ತಾ ಇದೆ. 6 ತಿಂಗಳಿಂದ ಅಂಗಡಿ ವ್ಯಾಪಾರನೂ ಕಮ್ಮಿಯಾಗಿದೆ. ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ, ಸಕ್ಕ ಸ್ಮೆಲ್ ಇದೆ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸುಮಾರು ಹುಷಾರಿಲ್ದಲೇ ಅಲ್ಲೇ ಆಸ್ಪತ್ರೆಗೆಲ್ಲ ಹೋಗಿ ಬಂದಿದ್ದೀವಿ. ಆದಷ್ಟು ಒಂಚೂರು ಬೇಗ. ಅಂದರೆ ಎಲ್ಲಿಂದ ಬರ್ತಿರೋದು ಇದು ಅಂತ ನೀರು? ನಿಯೋ ಫುಡ್ಸಿಂದ ಮತ್ತು ಒಂದೇ ಫ್ಯಾಕ್ಟ್ರಿಗಳಿಂದ ಬಿಡ್ತಾ ಇದ್ದಾರೆ. ಸುಮಾರು ಒಂದು ಗಂಟೆ ಮಧ್ಯರಾತ್ರಿ ಸಮಯದಲ್ಲಿ ಬಿಡ್ತಾ ಇದ್ದಾರೆ. ಇದನ್ನ ತುಂಬಿಷ್ಟು ಹೋಗ್ತಿದೆಯಲ್ಲ, ಯಾರು ಕ್ಲೀನ್ ಮಾಡೋದಕ್ಕೆ ಯಾರೂ ಬಂದಿಲ್ಲ. 2 ಕಡೆ ರೋಡು ಬ್ಲಾಕ್ ಆಗಿದೆ, ರೋಡಲ್ಲೆಲ್ಲ ಹರಿತಾ ಇದೆ ನೀರು. ಅಂದರೆ ನಿಮ್ಗೆ ಇಲ್ಲಿ ಟೀ ಕುಡಿಯೋದಕ್ಕೂ ಯಾರು ಬರ್ತಾ ಇಲ್ಲ, ವ್ಯಾಪಾರ ಫುಲ್ಲು ಡೌನ್ ಆಗಿಬಿಟ್ಟಿದೆ. ಮತ್ತೆ ಕೆಲವರು ಮಾತನಾಡಿ ಸುಮಾರು 6 ತಿಂಗಳಿನಿಂದ ಇಲ್ಲಿ ಇದೇ ಸಮಸ್ಯೆ ಇದೆ. ನಿಯೋ ಫುಡ್ಸ್ ಉಪ್ಪಿನಕಾಯಿ ಫ್ಯಾಕ್ಟರಿಯವರು ರಾತ್ರಿ ವೇಳೆ ಈ ಕೆಮಿಕಲ್ ನೀರನ್ನು ಬಿಡ್ತಾರೆ. ಇದರಿಂದ ಸುತ್ತಮುತ್ತಲೂ ದುರ್ವಾಸನೆ ಬೀಳ್ತಾ ಇದ್ದು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಅಲ್ಲದೆ ಕೆಮಿಕಲ್ ನೀರಿನ ಜೊತೆಗೆ UGD ನೀರನ್ನು ಬೇರೆ ಬೆರೆಸ್ತಾ ಇದ್ದಾರೆ. ನಾವು ಹೋಗಿ ಕೇಳಿದ್ರೆ 2 ದಿನ ಸುಮ್ಮನೆ ಆಗ್ತಾರೆ, ಮತ್ತೆ ಬಿಡ್ತಾರೆ. ರಸ್ತೆಯಲ್ಲಿ ಓಡಾಡುವವರ ಮೇಲೆ ಗಲೀಜು ನೀರು ಸಿಡಿಯುತ್ತೆ. ಇದರಿಂದ ಜನಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಆರೋಪಿಸಿದ್ರು. ನಿಯೋ ಫುಡ್ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಚರಂಡಿ ನೀರು ಯಾವುದೋ ಫ್ಯಾಕ್ಟ್ರಿ ನೈಟ್ ಟೈಮ್ ಬಿಡ್ತಾ ಇದ್ದಾರೆ. 2 ದಿವಸ ಹೇಳ್ತಾ ನಿಲ್ಲಿಸ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರು ಬಿಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ನೋಡಿರಿ, ಕಲ್ಲು ಚರಂಡಿ ಗಾಡಿಗಳು ವೆಹಿಕಲ್ ತುಂಬ ಸ್ಮೆಲ್ಲು, ತುಂಬ ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಮೂಗು ಬರೋ ಥರ ಆಗ್ಬಿಟ್ಟಿದೆ ಇಲ್ಲಿ. ಅಷ್ಟು ರಿಸ್ಕ್ ಆಗ್ಬಿಟ್ಟಿದೆ ಇಲ್ಲಿ. ಇದು ಆಲೆ ಸುಮಾರು ಒಂದು 6 ತಿಂಗಳು 7 ತಿಂಗಳಿಂದಲೂ ಈ ಥರ ಪ್ರಾಬ್ಲಮ್ ಆಗಿದೆ. ಓಡಾಡೋಕ್ಕೆ ದಾರಿ ಇಲ್ಲ. ನೈಟ್ ಟೈಮ್ ಮೊನ್ನೆ ಬಂದು ಗಾಡಿಯನ್ನು ಅಪ್ಸೈಡಾಗಿ ಅಲ್ಲಿ ಬಿದ್ದೋದ ನೋಡಿ. ಕಲ್ಲು ನೋಡಿ ಅಲ್ಲಿ ಎಷ್ಟು ದಪ್ಪ ಇದೆ. ಎಲ್ಲ ತಂದು ಕಲ್ಲುಗಳು ಬಂಡೆಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಓಡಾಡೋಕ್ಕೆ ತುಂಬ ರಿಸ್ಕ್ ಆಗ್ಬಿಟ್ಟಿದೆ. ದಯವಿಟ್ಟು KDB ಯಾರಾಗಲಿ ಬಂದಿದ್ದು ಆಕ್ಷನ್ ತಗೊಳ್ಳೇಬೇಕು ಇಮಿಡಿಯೇಟ್ಲಿ. ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಓಡಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಸ್ಮೆಲ್ ಇದೆ ನೋಡಿ. ಈ ಕಡೆಯಿಂದ ನೋಡಿ UGDದು ಎಲ್ಲ ನೀರು ಬರ್ತಾ ಇದೆ, ಚರಂಡಿ ನೀರದ್ದು ಬರ್ತಾ ಇದೆ. ಯಾವ ಫ್ಯಾಕ್ಟ್ರಿಯವರು ಬಿಡ್ತಾ ಇದ್ದಾರೆ, ಯಾವ್ದು ನೀರು ಒಟ್ಟು UGDದಂತೂ ಪಕ್ಕಾ ಬರ್ತಾ ಇದೆ. ಆ ಸ್ಮೆಲ್ ಬರೋಕಂದ್ರೆ UGDದೆ ಪಕ್ಕ. ನೈಟ್ ಟೈಮ್ ಬಿಡ್ತಾ ಇದ್ದಾರೆ, ಯಾರು ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ನಿಯರ್ ಫ್ಯಾಕ್ಟ್ರಿಯಿಂದ ಗಲೀಜು ನೀರು, ಉಪ್ಪಿನಕಾಯಿ ಫ್ಯಾಕ್ಟ್ರಿಯಿಂದ ಗಲೀಜು ನೀರು ಬಿಡ್ತಾ ಇದ್ದಾರೆ. ಎಷ್ಟು ಟೈಮು ಹೋಗಿ ಕೇಳಿದ್ರೂ ತಿರ್ಗಾ ಮತ್ತೆ ಬಿಡ್ತಾನೆ ಇದ್ದಾರೆ. ಇಲ್ಲಿ ಫುಲ್ಲು ಓಡಾಡೋಕೆ ಆಗ್ತಾಯಿಲ್ಲ, ಭಾಳ ತೊಂದರೆ ಆಗ್ತಾಯಿದೆ ಜನಗಳಿಗೆ. ರೋಡಿಗೆ ಬರ್ತಾ ಇದ್ದಾವೆ ಗಾಡಿಗಳು, ಓಡಾಡಿದ್ರೆ ಮಕ್ಕದ ಮೇಲೇ ನೀರು ಬರ್ತೈತೆ. ಒಂದು ಸ್ವಲ್ಪ ಇದು ಗಮನ ಪಡಿಸೋದು ಮುನ್ಸಿಪಲ್ ಅವ್ರಿಗೆ. ಈಗ ಹೇಳಿದ್ದೀವಿ ಮೇಡಮ್, ಭಾಳ ಟೈಮ್ ಹೇಳಿದ್ದೀವಿ, ಆದ್ರೂ ಇಲ್ಲಿ ಬಂದು ಯಾರು ಏನೂ ಮಾಡಲ್ಲ. 2 ದಿವಸ ನಿಲ್ಲಿಸ್ತಾರೆ, ಆಮೇಲೆ ತಿರ್ಗಾ ಮತ್ತೆ ಬಿಡ್ತಾರೆ. ಇಲ್ಲ ಮೇಡಮ್, ಏನು ಪರ್ಮಿಷನ್ ಕೊಟ್ಟಿಲ್ಲ. ಬರೀ ಅವರಾಗೆ ಅವರು ಬಿಟ್ಕೊತಾ ಇದ್ದಾರೆ. ಆಚೆಗೆ ಪೈಪ್ ಬಿಟ್ಟು ಎಲ್ಲ ಗಲೀಜು ನೀರು ರೋಡಿಗೆ ಬಿಡ್ತಾ ಇದ್ದಾರೆ. ಓಡಾಡೋಕ್ಕಾಗಲ್ಲ ಇಲ್ಲಿ ನೀರಲ್ಲಿ. ಆ ಸೈಡು ಈ ಸೈಡ್ 2 ಕಡೆನೂ ಓಡಾಡೋಕ್ಕಾಗಲ್ಲ. ಒಂದು ಚರಂಡಿ ಕ್ಲೀನ್ ಮಾಡಿಲ್ಲ, ಏನಿಲ್ಲ. ಭಾಳ ಜನಕ್ಕೆ ತೊಂದರೆ ಆಗ್ತಾಯಿದೆ. ಇದು ಉಪ್ಪಿನಕಾಯಿ ಫ್ಯಾಕ್ಟ್ರಿಯಿಂದನೂ ಇದು ಇನ್ನೊಂದು ಫ್ಯಾಕ್ಟ್ರಿಯಿಂದ ಬಿಡ್ತಾ ಇದ್ದಾರೆ. 2 ಫ್ಯಾಕ್ಟ್ರಿಯಿಂದನೂ ಭಾಳ ನೀರು ಬಿಡ್ತಾರೆ, ವೇಸ್ಟ್. ನಿಯೋ ಫುಡ್ಡು. ಅದೇನೇ ಆಗಲಿ, ಖಾಸಗಿ ಫ್ಯಾಕ್ಟರಿಗಳ ಕಲುಷಿತ ನೀರನ್ನ ಈ ರೀತಿಯಾಗಿ ರಸ್ತೆಗೆ ಹರಿಸೋದಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾದರೂ ಯಾರು? ಅದರಲ್ಲೂ ರಾತ್ರೋರಾತ್ರಿ ಹೀಗೆ ಕೆಮಿಕಲ್ ನೀರನ್ನ ಕದ್ದು ಬಿಡ್ತಾ ಇರೋದಾದರೂ ಯಾಕೆ? ಈ ಅಕ್ರಮದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಲೀಜು ನೀರು ಬಿಡ್ತಾ ಇರೋರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.